ಇದು ಸ್ವಲ್ಪ ಸಪ್ಪೆ ಇದೆ. ಇಷ್ಟೇ ಎಷ್ಟು ಉಪ್ಪು ಜಾಸ್ತಿ 0.1%. ಕ್ರೀಮಿ ಇದೆ. ಮಸಾಲೆ ಸ್ವಲ್ಪ ಕಡಿಮೆ ಇದೆ. ಲವ್ ಮ್ಯಾರೇಜ್ ನೋಡೋಣ ಅಂತ ಅನ್ಕೊಂಡಿದ್ದೀನಿ ಬ್ರೋ. ಮತ್ತೆ ಯಾಕೆ ಬ್ರೋ ಮತ್ತೆ ಲವ್? ನಾನು ಯೂಸ್ ಮಾಡ್ತಿರೋದು ನೋ ಮೈದಾ ಪಾಸ್ತಾ. Okay, let's go. ಓಕೆ ಗೈಸ್, ಸೊ ನಾವು ಫೈನಲಿ ಈಗ ವರುಣ್ ಬ್ರೋ ಮನೆ ರೀಚ್ ಆಗಿದ್ದೀವಿ. ಇವತ್ತಿನ ಚಾಲೆಂಜ್ ಏನು ಅಂತ ನಾನು ಹೇಳ್ತೀನಿ. ಅದಕ್ಕೆ ಮುಂಚೆ ನಾವು ಒಂಚೂರು ನಾಚಿಕೆ ಏನು ಅಂತ ನಾಚಿಕೆ ಬ್ರಮ್ಮ ಮಾಡಿ ಎಲ್ಲ ನಮ್ಮವ್ರು ಇದ್ದಂಗೆ ನೋಡ್ತಾರೆ ನಿಮ್ನೆಲ್ಲರೂ ಎಲ್ಲರೂ. ಗೈಸ್, ಈಗ ಬೌಲಲ್ಲಿ ನಾವು ಒಂದು 5 ಫುಡ್ ಬರ್ದಿದ್ದೀವಿ ಏನೇನು ಮಾಡ್ಬೋದು ನಾನು ವರುಣ್ ಬ್ರೋ ಚಾಲೆಂಜ್ ಅಂತ. ಸೊ ಈಗ ಪುಷಾನಿ ಇದರಲ್ಲಿ ಒಂದು ಎತ್ತುತ್ತಾರೆ. ಅದರಲ್ಲಿ ಯಾವ್ದು ಬರುತ್ತೆ ಅದನ್ನು ನಾನು ಮತ್ತೆ ವರುಣ್ ಬ್ರೋ ಕುಕ್ ಮಾಡಬೇಕು. ಆ್ಯಂಡ್ ಅದನ್ನ ನಮ್ಮ ಮನೆಯಲ್ಲಿ ಮತ್ತೆ ವರುಣ್ ಬ್ರೋ ಮನೇಲಿ ಟೇಸ್ಟ್ ಮಾಡಿಸ್ಬೇಕು. ಯಾವ್ದು ಯಾರು ಮಾಡಿದ್ದು ಅಂತ ಹೇಳಲ್ಲ. ಓಕೆ ಆಯ್ತಾ? ಚೆನ್ನಾಗಿರೋದು ಯಾವ್ದು ಅಂತ ಹೇಳಿ ಅವ್ರು ವಿನ್ನರ್ ಡಿಸೈಡ್ ಮಾಡ್ತಾರೆ. ಸರಿ, done. ಓಕೆನಾ? ನೋಡಿ ಪುಷಾನಿ ಒಂದೆತ್ತು ಒಂದು ಚೀಟ್ ಆಯ್ತಮ್ಮ. ಒಂದು ಎತ್ಕೋ ಪುಷಾನಿ, ಎತ್ಕೋ ಪುಷಾನಿ, ಎತ್ಕೊಮ್ಮ. ಮಾತ್ಗಿದ್ಬಿಟ್ರೆ ಬೇಡ, ಎತ್ಕೊಳಮ್ಮ. ಒಂದು ಪಕ್ಕ ಅದೇನಾ? ಓಕೆನಾ? ತೆಗಿ. ಓಪನ್ ಮಾಡಮ್ಮ. ಏನ್ ಬರುತ್ತೋ ಹೆಂಗೆ ಅವಳಿಗೆ ಇವೆಲ್ಲ ರೆಡಿ ಮಾಡ್ಬಿಟ್ಟಿದ್ಯಾ? ಪೇಪರ್ ಓಪನ್ ಮಾಡೋದಲ್ಲ? ಓ, ಇದು ನಂಗೆ ಗೊತ್ತಾಗೋಯ್ತು ಏನು ಅಂತ. ಏನ್ ಬ್ರೋ? ಗೋಬಿ ಇರಬೇಕು. ಪಾಸ್ತಾ. ಓ, ನನ್ನ ಲೈಫಲ್ಲಿ ನಾನು ಮಾಡಿಲ್ಲ ಪಾಸ್ತಾನ. ನೀವು ಮಾಡಿದ್ದೀರಾ? ನಾನು ಒಂದ್ ಸೈಡ್ ಮಕ್ಕಳಂತ ಮಾಡಿದ್ದೆ ಬ್ರೋ. ಸರಿ, ನಂಗೆ ಪಾಸ್ತಾ ಅಲ್ಲ ಪಿಜ್ಜಾ ಮಾಡಕ್ ಬರುತ್ತೆ. ಪಿಜ್ಜಾ ಆಯ್ತೈತಿಯಾ? ಸರಿ. ಓಕೆ ಗೈಸ್, ಈಗ ಹೋಗಿ ಇಂಗ್ರೀಡಿಯೆಂಟ್ಸ್ ತಗೊಂಡು ಕುಕ್ ಮಾಡ್ಕೊಂಡು ಇಲ್ಲಿಗೆ ತಗೊಂಬರೋಣ. ಓಕೆ, ಡನ್ ಖುಷಿ, ಡನ್ ಮಾಡ್ಕೋ. ಡನ್. ಮಾಮ ಜೊತೆ ಬಾ, ಚಾಕ್ಲೇಟ್ ತೊಗೊಂಬರೋಣ. ಆಚೆ ಅಂದ್ರೆ ಗೊತ್ತಲ್ಲ, ಆಚೆ ಚಾಕ್ಲೇಟ್ ಅಂದ್ರೆ ತಗೊಂಬಂದ್ಬಿಡೋಣ ಫಸ್ಟ್. ಓಕೆ, ಬಾಯ್ ಹೇಳ್ಬಿಡು, ಬಾಯ್ ಹೇಳು. ಹೋಗೋಣ ಆಚೆ. ಅಪ್ಪನೂ ಬೇಕಾ? ನಾನು ಇದೀನಲ್ಲ ಇಲ್ಲಿ, ನಾನು ಇದೀನಲ್ಲ. ಓಕೆ ಓಕೆ, ನಾವು ಹೋಗೋದು ಬೇಡ. ಚಾಕ್ಲೇಟ್ ಬೇಡ ಬಿಡು. ಬಾಯ್. ಆಯ್ತು, ನಿಮ್ಮ ಅಪ್ಪ ಇಲ್ಲ, ಅವರು ಬರ್ಲಿ ಬನ್ನಿ ಬ್ರೋ, ಹೋಗಿ ಬರೋಣ. ಗೈಸ್, ಇವಾಗ ನಾನು ಸಮೀರ್ ಬ್ರೋ ಮನೆ ಹೋಗ್ತಿದ್ದೀನಿ ಅಡುಗೆ ಮಾಡೋದಕ್ಕೆ. ಸೊ ಹೋಗಕ್ಕೆ ನಮ್ಮ ಮುಂಚೆ ನಮ್ಮ ಮನೆಯವರೆಲ್ಲ ಆಶೀರ್ವಾದ ಬೇಕು ನನಗೆ. ಯಾಕಂದ್ರೆ ನಾನು ಗೆದ್ದು ಬರ್ಬೇಕು. ನಾನು ಗೆದ್ದು ಬರ್ಬೇಕು. ಅದಕ್ಕೆ ಆಶೀರ್ವಾದ ಮಾಡಿ. ನಾನೇ ಹೇಳ್ದೆ ಆಚೆ ಆಶೀರ್ವಾದ ತಗೊಂಬನ್ನಿ ಬ್ರೋ ಅಂತ. ಹೇಳಮ್ಮ, ಗೆದ್ದು ಬಾ ಅಂತ ಹೇಳಿ ನನಗೆ. ಜಯಶಾಲಿಯಾಗಿ ಬಾ ಮಗನೇ. ಥ್ಯಾಂಕ್ ಯು. ನೀನು ಹೇಳ. ಗೆದ್ದು ಬಾ ಮಗನೇ. ಓಕೆ, ಥ್ಯಾಂಕ್ ಯು. ಗೆದ್ದು ಬರ್ತೀನಿ. ಬೆಸ್ಟ್ ಪಾಸ್ತಾ ಇನ್ ವರ್ಲ್ಡ್ಸ್. ಹಾಂ, ಗೊತ್ತಾಯ್ತು ನನಗೆ ಏನೇನು ಬೇಕಂತ. ನೀವು ಆ ಕಡೆ ಹೋಗಿ ನಾನು ಈ ಕಡೆ ಹೋಗ್ತೀವಿ. ಪಾಸ್ತಾ ಮಾಡೋದಕ್ಕೆ ಫಸ್ಟು ಮೇನ್ ಬೇಕಾಗಿರೋದು ಪಾಸ್ತಾ. ಆ ಪಾಸ್ತಾ ಹುಡುಕ್ಬೇಕಲ್ಲ ಇವಾಗ ಎಲ್ಲಿದೆ ಅಂತ. ಸೊ ಗೈಸ್, ನಾನು ಇವಾಗ ನೋ ಮೈದಾ ಪಾಸ್ತಾ ತೊಗೊಂಡಿದ್ದೀನಿ. ನೋಡ್ಕೊಂಡಂಗಲ್ಲ, ಇಲ್ಲ ಕಳ್ಳ ಹಂಗಲ್ಲಿ ನೋಡೋಂಗಿಲ್ಲ. ನಾನು ಪಕ್ಕನೇ ಆಗ್ರಿ ಬರ್ತೀರಾ? ಆ ಕಡೆ ಹೋಗ್ರಿ. ಫ್ಲೋರ್ ಬೇಕು. ಫ್ಲೋರ್ ಯಾಕೆ? ನಮ್ಮ ಮಕ್ಕಳಿಗೆ ಕೇಳ್ಬಿಡ್ತೀನಿ. ಈ ಥರ ಪಾಸ್ತಾ ಮಾಡೋಕ್ಕೆ ಏನೇನು ಬೇಕು? ಮೈದಾ ಎಲ್ಲಿದೆ? ಮೈದಾ ಆ ಕಡೆ ಇದೆಯಾ? ಹಾಂ, ಹಂಗೇನು ಬೇರೆ. ಹೇ ಇನ್ನೇ ತೊಗೊಂಡೇ ನೀವೇನು? ಏನ್ರಿ? ಥ್ಯಾಂಕ್ ಯು, ಬಾಯ್. ಫೋನಿಕು ಅವ್ರು ಇವಾಗ ಹೋಗ್ತಾರೆ ತೊಗೊಳಕ್ಕೆ. ಒಂದು ಬ್ರೋಕೊಲಿಗೆ ಮತ್ತು ಒಂದು ಕ್ಯಾಪ್ಸಿಕಮ್ಗೆ 70 ರೂಪಾಯಿ. ಸೊ ಗೈಸ್, ಇವಾಗ ಆಲ್ಮೋಸ್ಟ್ ಎಲ್ಲ ತೊಗೊಂಡಿದ್ದೀನಿ. ಒಂದೊಂದು ಐಟಮ್ ಬೇಕಷ್ಟೇ. ಹಾಲು ಅಂತಲೇ ಪಾಸ್ತಾ ಮಾಡೋಕ್ಕಾಗಲ್ಲ. ಆಲ್ಮೋಸ್ಟ್ ಇವಾಗ ಎಲ್ಲ ಐಟಮ್ಗಳು ತೊಗೊಂಡಿದ್ದೀನಿ. ಸೊ ಸಾಕಿಷ್ಟು. ಬನ್ನಿ ಹೋಗಿದ್ದು ಬಿಲ್ ಮಾಡಿಸ್ಬಿಟ್ಟು ತೊಗೊಂಡೋಗೋಣ. ಆಲ್ರೆಡಿ ಶಾಪಿಂಗ್ ಮುಗ್ದೋಯ್ತು ನಂದು. ಮುಗಿದೋಯ್ತಾ? ಇವ್ರದಿಂದ ಶಾಪಿಂಗೇ ಮಾಡಿಲ್ಲ. ಈಗ ನಾನು ಸ್ಟಾರ್ಟ್. ಪೆನ್ನೆ ಪಾಸ್ತಾ ಎಲ್ಲಿ ತೊಗೊಂಡಿದ್ದವರು? ಪಾಸ್ತಾ ಬ್ರೋ, ರೆಡಿಮೇಡ್ ಪಾಸ್ತಾ ತೊಗೊಂಡು ಬರೀ ಮಸಾಲೆ ಹಾಕ್ಬಿಡ್ಲಾ? ಸುಮ್ಮನೆ ನಾವೇ. ಬಟ್ ನಾವು ಮಾಡ್ತಿರೋದು ವೈಟ್ ಸಾಸ್ ಪಾಸ್ತಾ. ಇದು ಎಲ್ರಿಗೂ ಸಾಲುತ್ತಲ್ಲ, ಒಂದೊಂದೇ ಸ್ಪೂನ್ ತಿಂತಾರಲ್ಲ, ಒಂದು ಮಾಡಿ ಸರಿ. ಆನಿಯನ್ ಎಲ್ಲ ತೊಗೊಳ್ತೀರಾ ಇಲ್ಲ? ಏನ್ ಬ್ರೋ, ಪಾಸ್ತಾಗ ಯಾರು ಬ್ರೋ ಆನಿಯನ್ ಹಾಕ್ತಾರೆ? ಚಿತ್ರಾನ್ನ ಮಾಡ್ತಾಯಿರ ನೀವು? ಬ್ರದರ್, ಯಾವ್ದೋ ರಾಂಗ್ ಡ್ಯೂಟಿ ವಿಡಿಯೋ ನೋಡ್ಬಿಟ್ಟಿದ್ದೀರಾ? ಇನ್ನೊಂದ್ಸರಿ ನೋಡ್ಕೊಂಬನ್ನಿ ಹೋಗಿ. ನಮ್ಮ ಅಕ್ಕಂಗೆ ಫೋನ್ ಹಾಕಿದ್ದೀನಿ. ಹೌದಾ? ಓಹೋ, ಹಿಂಗೆ ವೈಟ್ ಸಾಸ್ ಪಾಸ್ತಾ ಆದರೆ. ಎಸ್. ಓಕೆ, ನಾನು ನಮ್ಮ ಅಕ್ಕಗೆ ಫೋನ್ ಹಾಕಿದ್ದು. ಹಾಕಿ ಚೆನ್ನಾಗಿರುತ್ತೆ. ಹಾಕಿ ಬ್ರೋ. ಆ್ಯಕ್ಚುಲಿ ಆನಿಯನ್ ಹಾಕಿ ಚೆನ್ನಾಗಿರುತ್ತೆ. ಟೊಮೆಟೊನ ಹಾಕಿ. ಹಾಂ, ಟೊಮೆಟೊ ಡಿಮೆಂಡ್ ಹಾಕಿ ಚೆನ್ನಾಗಿರುತ್ತೆ. ಕ್ಯಾರೆಟ್ ಎಲ್ಲ ತಗೊಂಡ್ಬಿಡು. ಇದೆಯಾ ಇಲ್ವಾ? ಆನಿಯನ್ ತಗೊಂಡ್ ಬಾ. ಪಲಾವ್ ಬೆಳ್ಳುಳ್ಳಿ ಇದೆ. ಗೈಸ್ ನೋಡಿ, ನಾನು ಎಂಥದ್ದು ಮಾಡ್ತೀನಿ ಅಂತ ತಿನ್ನಲೇಬಾರ್ದು. ಇದೆಲ್ಲ ಸಿಗೋದೇ ಇಲ್ಲ. ಆರ್ಗ್ಯಾನಿಕ್ ಅದು. ಏನು? ಆರ್ಗ್ಯಾನಿಕ್ ಆರಿಗ್ಯಾನೋ. ಅದೇ ಏನು ನಮಗೆ ನಾವು ಕನ್ನಡದವ್ರು ಗೈಸ್, ನಮ್ಗೆ ಇನ್ನು ಬರಲ್ಲ ಇಂಗ್ಲೀಷ್. ನಮಗೆ
ಅಷ್ಟೇ. ಕಲಿಬೇಕು ಬ್ರೋ, ಎಲ್ಲಾನು ಕಲಿಬೇಕು. ಅದು ಒಟ್ಲ ಕನ್ನಡ ನಾವು ಕನ್ನಡದವ್ರೆ ಆದ್ರೆ ಇಂಗ್ಲೀಷ್ ಕಲಿಬೇಕು. ಅಲ್ಲಿ ಓದ್ಕೊಂಡು ಹೇಳ್ತಾ ಇರೋದು ಅದಕ್ಕೆ ಗೊತ್ತಿದ್ದೆ, ಹಂಗೆ ಹೇಳೋಕೆ ನೀವು ಹೇಳ್ತಿರ್ಲಿಲ್ಲ. ಇಟಾಲಿಯನ್ ಗೊತ್ತು ಬ್ರೋ. ನನಗೆ ಏನೇನೋ ಇನ್ನೂ ಹಾಕ್ಬೇಕು ಅನಿಸ್ತಾ ಇದೆ, ಬಟ್ ತಿನ್ನೋದೆಲ್ಲ ನಮ್ಮ ಮನೆಯವರಲ್ವಾ, ಅದಕ್ಕೆ ಸುಮ್ಮನೆ ಇದ್ದೀನಿ. 365 ರೂಪಿ ವರುಣ್ ಬ್ರೋದು. ಗೈಸ್ ನಂದು 1000 ರೂಪಾಯಿ ಆಗಿದೆ, ಅವ್ರದ್ದು 300 ಆಗಿದೆ. ಏನು ಬ್ರೋ 1000 ರೂಪಾಯಿ ಬಿಲ್ ಮಾಡಿ ಒಂದು ಕವರ್ ಕೊಡೋಲ್ಲ ಅಂತೀರಾ? ರೆಡ್ ಕ್ಯಾಪ್ಸಿಕಮ್ ಬ್ರೋ, ಗ್ರೀನ್ ಕ್ಯಾಪ್ಸಿಕಮ್ ಯಾವುದು? ಅಲ್ಲ ಬನ್ನಿ ಅಲ್ಲಿ ಎಲ್ಲೋನು ಹಾಕ್ಬಿಡ್ಲಾ? ಪಲಾವ್ ಮಾಡ್ತಿದ್ದೀರಾ ನೀವು ಇಲ್ಲ ಪಾಸ್ತಾ ಮಾಡ್ತಿದ್ದೀರಾ ಹೇಳಿ. ಹಾಂ ಗೈಸ್ ಇದು ನೋಡಿ, ಗೈಸ್ ಇದು ಒಂದು ತೊಗೊಂಡು ಗೈಸ್ ಇದು ನೋಡಿ, ಇದು ಗ್ರೀನು ಬರುತ್ತೆ ಎಲ್ಲೋನು ಬರುತ್ತೆ, ಒಂದೇ ಇನ್ವೆಸ್ಟ್ಮೆಂಟ್ ಇದೆ. ಬದನೆಕಾಯಿ ಹಾಕಿ, ಬದನೆಕಾಯಿ ಹಾಕಲ್ಲ, ಬದನೆಕಾಯಿ ಹಾಕಲ್ಲ, ಕುಂಬಳಕಾಯಿ ಹಾಕ್ಬಿಡಿ. ಇವಾಗ ಐಟಮ್ ನಾವು ತೊಗೊಂಡಿದ್ದೀವಿ 30 ರೂಪಾಯಿ ಅಂತ ಒಂದು ಮೋಸಂಬಿ, ಒಂದೇ ಒಂದು ಇಷ್ಟೇ ಇರೋದು. 30 ರೂಪಾಯಿ ಒಂದು ಟೈಮಲ್ಲಿ ಒಂದು ಫುಲ್ ಒಂದು ಆ್ಯಪಲ್ ಬರ್ತಿತ್ತು ಬ್ರೋ. ಈಗ ಹೋಗೋಣ ಇಲ್ಲಿಂದ, ಸೀದಾ ಹೋಗಿ ಅಡುಗೆ ಮಾಡೋದಷ್ಟೇ. ಲೆಟ್ಸ್ ಗೋ. ಸೊ ಫೈನಲಿ ಈಗ ತರಕಾರಿ ಕಟ್ ಮಾಡೋ ಸೆಷನ್ ಸ್ಟಾರ್ಟ್ ಆಗ್ತಿದೆ. ಸೊ ಪಾಸ್ತಾಗೆ ನನ್ನ ಪ್ರಕಾರ ಬರೀ ಒಂದೇ ತರಕಾರಿ ಹಾಕ್ತಾರೆ, ಕ್ಯಾಪ್ಸಿಕಮ್ ಮಾತ್ರ. ಇವರು ತರಕಾರಿ ಬಾತ್ ಮಾಡ್ತಾರೆ. ಕ್ಯಾರೆಟ್, ಯೆಲ್ಲೋ ಕಲರ್ ಕ್ಯಾಪ್ಸಿಕಮ್, ರೆಡ್ ಕಲರ್ ಕ್ಯಾಪ್ಸಿಕಮ್, ಗ್ರೀನ್ ಕಲರ್ ಕ್ಯಾಪ್ಸಿಕಮ್ ಇದೆಲ್ಲ ಕಟ್ ಮಾಡ್ಬೇಕು. ನಾನೀಗ ಚಿಕ್ಕದಾಗಿ ಚಾಪ್ ಮಾಡಬೇಕು. ಫಸ್ಟ್ ವಾಶ್ ಮಾಡ್ಕೊಳ್ಳೋಣ, ನಮಗೆ ನೀಟ್ನೆಸ್ ತುಂಬಾ ಇಂಪಾರ್ಟೆಂಟ್. ಬೇಸ್ ಬನ್ನಿ. ಕ್ಯಾಪ್ಸಿಕಮ್ ಪಾಸ್ತಾ ಮಾಡ್ತಾರೆ ಗೈಸ್. ನಾವು ಕೂಡ ತುಂಬಾ ಕ್ಲೀನು, ನಾವು ಕ್ಲೀನ್ ಮಾಡ್ಕೊತಾ ಇದ್ವಿ. ಅಷ್ಟೇ, ನಾವು ತರಕಾರಿ ಬಾತ್ ಮಾಡ್ತೀರಾ ಗೈಸ್, ನಾವು ಮಾಡ್ತಿರೋದು ಪಾಸ್ತಾ. ಬಾಯಿಗೆ ಪಾಸ್ತಾ ಸಿಗ್ಬೇಕು, ತರಕಾರಿ ಮಾಡಲ್ಲ. ಕಟ್ ಮಾಡೋದ ತರಕಾರಿ ಕಟ್ ಮಾಡೋದು ಒಂದು ಸೊ ಈಗ ನಾನು 2 ಕ್ಯಾರೆಟ್ ಬೇಡ, ಒಂದೇ ಒಂದು ಕ್ಯಾರೆಟ್ ಯೂಸ್ ಮಾಡ್ತೀನಿ. ಆಕ್ಚುಲಿ ಪಾಸ್ತಾ ಮಾಡೋದಕ್ಕೆ ಮೇನ್ ಬೇಕಾಗಿರೋದು ಇದು ಇದು ಬೇಕು ಬ್ರೋ. ಅದು ಕೊಟ್ಟೆ ಇದ್ರ ಹತ್ರ ಇಲ್ಲ ಆಕ್ಚುಲಿ. ನಂಗೆ ಸ್ವಲ್ಪ ಕೊಡಿ ಬ್ರೋ ಪ್ಲೀಸ್. ನೀವು ಹೇಳಿದ್ರಿ 10 ಬಸ್ಕೆಟ್ ಕೊಡ್ತೀನಿ, 10 ಬಸ್ಕೆಟ್ ಕೊಡ್ತೀನಿ. ನಮ್ಮ ಮನೇಲಿ ಇದೀರಾ, ಉಪ್ಪು ಕೇಳಿದ್ರು ಕೊಡಲ್ಲ ನಾನು. ಎಲ್ಲಿದೆ ಉಪ್ಪು ನನಗೆ ಕೇಳಬೇಕು, ನಮ್ಮ ಮನೇಲಿ ಯಾರು ಬೇರೆ ಇಲ್ಲ. ಯೋಚನೆ ಮಾಡಿ 10 ಬಸ್ಕೆಟ್ ಕೊಡ್ತೀನಿ. ಆಯ್ತು, ನಾನು ಇನ್ನೇನೇನು ಮಾಡಿಸ್ಬೋದು ಯೋಚನೆ ಮಾಡಿ. ನೀವೇನ್ ಮಾಡ್ಸಿದ್ರೆ ನಾನು ಮಾಡ್ತೀನಿ. 10 ಬಸ್ಕೆಟ್ ಇದು ಕೊಡ್ತೀನಿ. ಪೂಲ್ ಗಿಳಿಸ್ತೀನಿ. ಅಯ್ಯೋ ಬ್ರೋ ಅವಲ್ಲ ಇಲ್ಲ, ಸ್ವಲ್ಪ ಜಾಸ್ತಿನೇ ತೆರೆದ್ಬಿಟ್ಟೆ ಅನ್ಸುತ್ತೆ ನನ್ನ ಕ್ಯಾರೆಟ್. ಕ್ಯಾರೆಟ್ ಅನ್ನು ಶೇಪೇ ಹೋಗ್ಬಿಟ್ಟಿದೆ. ಕ್ಯಾರೆಟ್ ಹಾರ್ ತೆರೀತಾರೆ, ಕ್ಯಾರೆಟ್ ಅವರು ತೆರಿಯಲ್ಲ ಬ್ರೋ, ಹಂಗೆ ಹಾಕ್ತಾರೆ. ಏಯ್ ಬ್ರೋ, ಅದು ಇದಿರುತ್ತಲ್ಲ ಬ್ರೋ, ಅದು ಬೇರೆ ತೆರಿಯೋದು. ಬೀಟ್ರೂಟ್ ನ ತೆರೀತಾರೆ ಬ್ರೋ. ಕ್ಯಾರೆಟ್ ನ ಮಾಡ್ತಾರೆ ಬ್ರೋ ನಮ್ಮ ಮನೇಲೆಲ್ಲ. ಗೈಸ್ ಕ್ಯಾರೆಟ್ ನ ಯಾರು ಗೈಸ್ ತೆರೀತಾರೆ? ಈ ಒಯ್ಯ ಕ್ಯಾರೆಟ್ ತರದವ್ರು ನಮ್ಮ ಮನೇಲಿ ಮಾಡ್ತಾರೆ ನಿಜ. ಕ್ಯಾರೆಟ್ ಇದ್ಮೇಲೆ ಕ್ಯಾರೆಟ್ ನ ತೊಳೆದ್ಬಿಟ್ಟು ಹಿಂಗೆ ಹಾಕ್ತಾರೆ ಕ್ಯಾರೆಟ್. ಇಲ್ಲ ಇಲ್ಲ ಇಲ್ಲ, ಹಂಗೆಲ್ಲ ಇಲ್ಲ ನಮ್ಮ ಕಡೆ. ನೋಡಿ ಗೈಸ್, ಒಂದೊಂದ್ ಮನೇಲಿ ಒಂದೊಂದು ಆಚಾರ ವಿಚಾರ. ನೀವು ಹೇಳಿ ಗೈಸ್, ಕ್ಯಾರೆಟ್ ನ ಯಾರು ತೆರೀತಾರೆ ಅಂತ. ಕ್ಯಾಪ್ಸಿಕಮ್ ಹೆಂಗಪ್ಪ ಕಟ್ ಮಾಡೋದು? ಅಯ್ಯೋ, ಕೈ ಕಟ್ ಮಾಡ್ಕೊಂಡ್ಬಿಟ್ಟಿರ ಹುಷಾರು. ಕಟ್ ಆಗ್ತಾ ಇಲ್ಲ, ಇದು ಯಾವ್ದೋ ಚಾಕು. ನಮ್ಮ ಚಾಕು ಸೂಪರ್ ಆಗಿ ಕಟ್ ಆಗ್ತೈತಪ್ಪ. ಯಾಕೆ ಇದು ಕಷ್ಟ ಬ್ರೋ, ಮಾಡೋಕ್ಕಾಗಲ್ಲ. ನಮ್ಮ ಪೇಷನ್ಸ್ ಇರಲ್ಲ, ಅದೇ ಪ್ರಾಬ್ಲಮ್. ಅಯ್ಯೋ, ಇದು ಹಿಂಗೆ ಕಟ್ ಮಾಡೋದು ಇದೇ ಬೇಜಾರು. ಪೇಷನ್ಸ್ ಮೇನ್ ಬ್ರೋ. ಇದು ಕುಕ್ಕಿಂಗಲ್ಲಿ ಮೇನ್ ಬೇಕಾಗಿರೋದು ಪೇಷನ್ಸ್. ಕಾಯ್ಬೇಕು, ಕೈಯಾಗಿ ಎತ್ಬಿಡಕ್ಕಾಗಲ್ಲ. ಏನು ಇವೆಲ್ಲ ಯಾರು ಹಾಕ್ತಾರೆ? ಫುಲ್ ಹಾಕ್ತಾರ? ಏನು ಬಾತ್ ಮಾಡ್ತಾ ಇದ್ದೀನಾ? ರಾಣಿ ಕ್ಯಾಪ್ಸಿಕಮ್ ತಿನ್ನೋ ಕೆಳಗೆ ಬಿದ್ದೈತೆ ಬ್ರೋ. ಅವಳ ಹೆಸರೇ ನಡಿ ರಾಣಿ. ಕೆಳಗಡೆ ಇರೋದನ್ನ ಮುಟ್ಟಲ್ಲ. ಅಯ್ಯೋ ನೋಡಿ, ಹೆಂಗ್ ಬಂದು ತಿನ್ಕೊಂಡು ಹೋಗ್ತಾವಳೆ, ಮೂಸ್ತಾವಳೆ ಗೈಸ್ ಅದನ್ನ. ಕ್ರೂಜಿ ಶಾರ್ಪ್ ಇದೆ ಬ್ರೋ. ಏನು ನಂದು ರೆಡ್ ಮಾಡ್ಕೊಂಡು ಚಿಲ್ಲಿ ಹಾಕೊಂಡು ರೆಡ್. ಈಗ ಇಷ್ಟೆಲ್ಲ ಮಾತಾಡೋ ನನ್ ಕ್ಯಾಪ್ಸಿಕಮ್ ತೆಕ್ಕೊಂಡವ್ರೆ. ನಾನು ಚಿಲ್ಲಿ ಬ್ರೋ ನಾಚಿಕೆ ಆಗಲ್ವಾ ಬ್ರೋ? ರೆಡ್ ಸಾಸ್ ಅಲ್ಲಿ ಅಜ್ಜಿ ಬಿಡಿ. ಅಲ್ಲ ಬ್ರೋ, ನಾಚಿಕೆ ಅಂದ್ರಲ್ಲ, ನಾಚಿಕೆ ಅದಾಗತ್ತಾ ಬ್ರೋ? ಇದನ್ನ ರೆಡ್ ಸಾಸ್ ಅಲ್ಲಿ ಇತ್ತು, ಹಂಗ ಅಜ್ಜಿ ಹಿಂಗೆ ಎತ್ತಿದೀನಿ ನೋಡ್ರಿ ಇಲ್ಲಿ. ರೆಡ್ ನಾನು ಸಿ ನೋಡ್ತೀವ್ರ, ಎಲ್ಲರೂ ಸಿ ನಿಮ್ ಪ್ರಕಾರ. ಬ್ರೋಕ್ಲಿ ಕೊಡಿ ಬ್ರೋ. ಬ್ರೋಕ್ಲಿ ಬೇಕಾ ನಿಮ್ಗೆ? ಆಯ್ತು, ಬ್ರೋಕ್ಲಿ ಸ್ಪೆಲ್ಲಿಂಗ್ ಕೊಡ್ತೀನಿ. BROCKLEY. ರಾಂಗ್, ಕೊಡೋದ ಬ್ರೋ. ನಾವೀಗೇನು ಅಡುಗೆ ಮಾಡಕ್ಕೆ ಹೋಗ್ತಿರೋದು? ಪಾಸ್ತಾ. ಸ್ಪೆಲ್ಲಿಂಗ್ ಹೇಳಿ. ನಂಗೆ ಗೊತ್ತಿಲ್ಲ, ನನಗೆ ಬೇಡ. ಯಾಕೆ? ನನ್ನ ಹತ್ರ ಎಲ್ಲ ಐಟಮ್ಗಳಿದ್ದಾವೆ, ನಿಮ್ಗೆ ಐಟಮ್ ಬೇಕಾನೆ ಹೇಳಿ. ಅಲ್ಲ, ಪಾಸ್ತಾ ಸ್ಪೆಲ್ಲಿಂಗ್ ಹೇಳ್ರಿ. ನಂಗೆ ಗೊತ್ತಿಲ್ಲ. ಪಾಸ್ತಾ ಸ್ಪೆಲ್ಲಿಂಗ್ ಹೇಳ್ರಿ. ಗೊತ್ತಿಲ್ಲ ನನಗೆ. ಪಾಸ್ತಾ ಸ್ಪೆಲ್ಲಿಂಗ್ ಗೊತ್ತಿಲ್ವಾ? ನಾವು ಕನ್ನಡದವ್ರು ಬ್ರೋ. ಗೈಸ್, ಇದು ರಾಂಗ್. ಇದು ಏನ್ ಕೇಳಿದ್ರು ನಾವು ಕನ್ನಡದವರು ಅಂದ್ರೆ ಹೆಂಗೆ? ನಾವು ಕನ್ನಡದವರಪ್ಪ. ಅದನ್ನ ತಂದ್ಮೇಲೆ ಅವಾಗಲೇ ಎಲ್ಲದು ಎಲ್ಲೋ ಕಲರ್ ಕ್ಯಾಪ್ಸಿಕಮ್. ಓ ಇಲ್ಲಿದೆಯಾ ಬ್ರೋ? ನಾನು ಚುಚ್ಚಾಕ್ಬಿಡ್ತೀನಿ ಅಂತ ಮುಟ್ತಾನೆ ಇದ್ರೆ ಹಿಂಗೆ. ಹೋಗ್ರಿ ಆ ಕಡೆ. ನಂಗೆ ಗ್ರೀನ್ ಕಲರ್ ಕೊಡಿ ಸ್ವಲ್ಪ. ಒಂದೆರಡು ಆಲೂಗಡ್ಡೆ ಹಾಕಿ ಚೆನ್ನಾಗಿರುತ್ತೆ. ಹೌದು, ಪಾಸ್ತಾಗ ಆಲೂಗಡ್ಡೆ ಹಾಕಿದ್ರೆ ಹೆಂಗಿರ್ಬೋದು? ಟ್ರೈ ಮಾಡ್ಬಿಡ್ಲ ಇವತ್ತು. ಹಾಕಿ ಒಂದೆರಡು ಹೇಳ್ತೀನಿ. ಆ್ಯಕ್ಚುಲಿ ನನಗೆ ಇದೇ ಸಾಲಲ್ಲ ಅನ್ಕೋತೀನಿ. ಬ್ರೋಕೊಲಿ ಬಾತ್ ಮಾಡ್ತಿರೋದ? ಬ್ರೋ, ನಾನು ಸ್ವಲ್ಪ ಟೈಮ್ ಇದ್ದರೆ ಮಶ್ರೂಮ್ ಪಾಸ್ತಾ ಮಾಡ್ಬೋದಿತ್ತು. ಬಟ್ ಲೇಟ್ ಆಗೋಯ್ತು. ಇಟ್ಸ್ ಓಕೆ. ನಮ್ಮ ಮನೇಲಿ ಮಶ್ರೂಮ್ ತಿನ್ನೋಣ ಅದೇ ಹೇಳಿ. ತಿನ್ನಲ್ವಾ? ಅದು ನಾನ್ ವೆಜ್ ಅನ್ಕೊಂಡ್ಬಿಟ್ಟವ್ರೆ. ಓ ಹಂಗ.
ಗೈಸ್ ಮಶ್ರೂಮ್ ನಾನ್ ವೆಜ್ ಅಂತ ಏನಕ್ಕೆ ಅದು ನಾನ್ ವೆಜ್ ಅಂತಾರೆ ಅಂದ್ರೆ ನಾನು ಕೇಳಿರೋ ಪ್ರಕಾರ ಮಶ್ರೂಮ್ ಮೇಲೆ ನಾಯಿ ಎಲ್ಲ ಬಂದು ಪೀ ಮಾಡುತ್ತಲ್ಲ ಅದಕ್ಕೆ ನಾನ್ ವೆಜ್ ನಾನು ಮುಂಚೆ ನಂಗೊತ್ತು ಹೆಂಗೋ ಹೇಳ್ಕೊಟ್ಟಿದ್ದು ಮಶ್ರೂಮ್ ಅಂತಂದ್ರೆ ನಾಯಿ ಹುಚ್ಚೋಗಿದೆ ಅವಾಗ ಮಶ್ರೂಮ್ ಬೆಳೆಯುತ್ತೆ ನನಗೆ ಗೊತ್ತಿತ್ತು. ನಾನು ಹೌದು ಹಂಗೆ ಅವಾಗ ಬೆಳೆಯೋದು ಅದು ಬೆಳೆಯೋದಂತೆ ಅದು. ಹೌದಾ? ನಂಗೆ ಗೊತ್ತಿಲ್ಲ, ಹಂಗೆ ಹೇಳಿದ್ರು, ನಂಗೂ ಗೊತ್ತಿಲ್ಲ. ಬಟ್ ಅದಕ್ಕೆ ಅದು ನಾನ್ ವೆಜ್ ಅಂತ ನಂಗೆ ಯಾರೋ ಒಬ್ರು ಜ್ಞಾನಿ ಹೇಳಿದ್ರು. ಬ್ರೋ ಮತ್ತೆ ಮದುವೆ ಯಾವಾಗ ಆಗ್ತೀರಾ ನೀವು? ನಾನು ಮದುವೆ ನೆಕ್ಸ್ಟ್ ವರ್ಷ ಆಗೋಣ ಅಂತಿದ್ದೀನಿ ಬ್ರೋ. ವಾವ್. ನೀವು? ನಂದು ಇನ್ನೊಂದು 2 ವರ್ಷ ಮದುವೆ. 2 ವರ್ಷ? ನಿಮ್ಮ ಏಜಿಗೆ ಕರೆಕ್ಟ್ ಆಗಿದೆ ಬಿಡಿ. ಇನ್ನು 24 ಗೈಸ್ ನನಗೆ. ಅದಕ್ಕೆ ನನಗೆ 26 ಗೈಸ್. 26? ಮೊದಲೇ ಬೇಜಾರಲ್ಲಿದ್ದೀನಿ, ಇನ್ನೂ ಬೇಜಾರು ಮಾಡಬೇಡಿ. ನಿಮ್ಗೆ ಎಷ್ಟು ಬ್ರೋ? 24. 26ಕ್ಕೆ ಮದುವೆ. ನನ್ನ ಏಜಿಗೆ ಮದುವೆ ಆಗ್ಬಿಟ್ಟಿರ್ತೀರಾ? ಆಗ್ಬೇಕಲ್ಲ ಬ್ರೋ, ಪಾಪ ನಮ್ಮ ಒಬ್ಬರೇ ಇರ್ತಾರೆ ಮನೆಯಲ್ಲಿ. 26ಕ್ಕೆ ಮದುವೆ. ವರುಣ್ ಬರೋ ಸ್ಪೀಡ್ಗೆ 26ವರೆಗೇನೆ ಅಪ್ಪ ಆಗ್ಬಿಟ್ಟಿರ್ತಾರೆ. ಏನು ಬ್ರೋ? 26 ಏಜಿಗೆ ಮದುವೆ ಆಗ್ತೀರಾ, 26ವರೆಗೇನೆ ನೀವು ಅಪ್ಪ ಆಗ್ಬಿಟ್ಟಿರ್ತೀರಾ. ಜೀವನದಲ್ಲಿ ಮೂವ್ ಆನ್ ಆಗ್ತಾ ಇರಬೇಕು, ಮದುವೆ ಆಗ್ತಾ ಇರ್ಬೇಕು ಅಷ್ಟೇ. ಮೂವ್ ಆನ್ ಏನಕ್ಕೆ? ಜೀವನದಲ್ಲಿ ಎಲ್ಲರೂ ಮೂವ್ ಆನ್ ಆಗ್ಬೇಕು ಬ್ರೋ. ಯಾವ ವಿಷಯದಲ್ಲಿ? ಎಲ್ಲಾ ವಿಷಯದಲ್ಲೂ ಮೂವ್ ಆನ್ ಆಗ್ಬೇಕು. ಅಂದ್ರೆ ನೀವು ಯಾವ್ದು ಇನ್ನೂ ಸ್ಟಿಕ್ ಆನ್ ಆಗಿದ್ದೀರಾ? ಅದಕ್ಕೂ ಸ್ಟಿಕ್ ಆನ್ ಆಗ್ಬಾರ್ದು ಅಂತ. ಅಲ್ಲ, ನೀವು ಯಾವ್ದಕ್ಕೂ ಸ್ಟಿಕ್ ಆನ್ ಆಗಿದ್ದೀರಾ? ಚಾನ್ಸೇ ಇಲ್ಲ. ಲವ್ ಮ್ಯಾರೇಜ್ ನೋಡೋಣ ಅಂತ ಅನ್ಕೊಂಡಿನಿ ಬ್ರೋ. ಮತ್ತೆ ಯಾಕೆ ಬ್ರೋ ಮತ್ತೆ ಲವ್? ಬ್ರೋ ಲವ್ ಮಾಡಿ ಮದುವೆ ಆದ್ರೆ ಫಸ್ಟ್ ನಾವು ಅರ್ಥ ಮಾಡ್ಕೊಂತೀವಿ ಚೆನ್ನಾಗಿ. ಬ್ರೋ ಅದನ್ನ ನೋಡಿ ಜನ ಇನ್ಸ್ಪೈರ್ ಆಗ್ಬೋದು, ಅವ್ರಿಗೆ ಹೇಳಿ. ಅದೇ ಆ ತರದವ್ರು ಸಿಗ್ಬೋದು. ಇವಾಗ ಅರೇಂಜ್ ಮ್ಯಾರೇಜ್ ಆದ್ರೆ ಯಾರೋ ಗೊತ್ತಿರಲ್ಲ ಅವರು, ಆ ಟೈಮಲ್ಲಿ ನಾವು ಮದುವೆ ಆಗ್ಬಿಟ್ಟಿರ್ತೀವಿ, ನಾವು ಮತ್ತೆ ಅವಳು ಒಂದಾಗಲ್ಲ. ಆಗ್ಬೋದು, ಆಗೋ ಕಾಲ ಟೈಮ್ ತಗೊಳುತ್ತೆ. ಅವಾಗ ಇವಾಗ ಹಂಗಿಲ್ಲ ಅಂತ ನಿಮ್ ಟೈಮ್ ತಗೊಳುತ್ತೆ. ಅದೇ ನಾವು ಇವಾಗ ಇಷ್ಟಪಟ್ಟು ಅದ್ರ ಹುಡುಗಿ ಮದುವೆ ಆದ್ರೆ ಬಟ್ ನಿಮ್ ಮನೇಲಿ ಒಪ್ಪಿಸ್ಬಿಟ್ಟೆ ಆಗದಲ್ವಾ? ಒಪ್ಪಿಸ್ಬಿಟ್ಟೆ ಆಗದ್ ಬ್ರೋ, ಹಂಗೆ ಆಗಲ್ಲ. ನೀವು ಅಷ್ಟೇ ಲವ್ ಅಂತ ಏನಾದ್ರು ಮಾಡಿದ್ರೆ ನಿಮ್ ಮನೆಯವ್ರನ್ನ ಒಪ್ಪಿಸ್ಬಿಡಿ. ಹೌದು, ಅವ್ರ ಮನೇಲಿ ಒಪ್ಪಿಸಿ ನಿಮ್ಮ ಮನೇಲಿ ಒಪ್ಸ್ಕೊಂಡು ಇಬ್ರು ಮನೇಲಿ ಒಪ್ಸ್ಕೊಂಡು ಆಗಿ. ಸೊ ವರುಣ್ ಆರಾಧ್ಯ ಮ್ಯಾರೇಜ್ ವ್ಲಾಗ್ಸ್ ನಡೆಯೋದಿದೆ. ನಿಮ್ದು ಫಸ್ಟ್ ಬ್ರೋ? ನಾನು ಬ್ರೋ ದೂರ ಎಲ್ಲರೂ ಹೋಗ್ಬಿಟ್ಟು ಮದುವೆ ಆಗ್ಬಿಡ್ತೀನಿ ಬ್ರೋ. ನಾನು ಬರ್ತೀನಲ್ಲ ಅಲ್ಲಿಗೆ. ಹೌದಾ? ನನ್ನ ಮದುವೆಗೆ ಬರೀ 5-10 ಜನ ಅಷ್ಟೇ ಬರೋದು. ನಾನೊಬ್ಬ ಇರ್ತೀನಿ ಬರೋದು. 5 ಜನ ನಾನೊಬ್ಬ ಇರ್ತೀನಿ. ಹೌದು. ಗಿಫ್ಟ್ ಜಾಸ್ತಿ ದುಡ್ಡು ತರಬೇಕು, 5 ಜನ ಕರಿತಿರೋದು. ಪಾಸ್ತಾ ಕಾಸ್ಟ್ಲಿಯೆಸ್ಟ್ ವ್ಲಾಗರ್ ಅಂತಂದ್ರೆ ಇವರೇ ನಮ್ಮ ಇಡೀ ಕರ್ನಾಟಕದಲ್ಲಿ. ಇಲ್ಲ ಅವರು ತುಂಬಾ ಜನ ಇದ್ದಾರೆ. ನೀವು ಕಾಸ್ಟ್ಲಿಯೆಸ್ಟ್ ವ್ಲಾಗರ್ ಇವರು. ಎಲ್ಲ ಆಗಿದೆ. ಈಗ ಜಿಂಜರ್ ಗಾರ್ಲಿಕ್ ಹಾಕ್ಬೇಕಷ್ಟೇ. ಬನ್ನಿ ಅದನ್ನು ಸ್ವಲ್ಪ ಮಾಡೋಣ. ಜಿಂಜರ್ ಗಾರ್ಲಿಕ್ ಯಾವನ್ ಇಲ್ಲ ಆಗ್ತಾನೆ, ಅದು ಬಾಣ್ಲಿ ಹಾಕ್ಬೇಕು. ಏನ್ ಮಾಡ್ತಾ ಇದೀರಾ ಬೈ ನೀವು? ನಾನೇನಾದ್ರೂ ಗೆದ್ಬಿಟ್ರೆ ನಿಮ್ಮನೆಯವ್ರು ನಮ್ಮ ಮನೆಯವ್ರು ಕೂತ್ಕೊಂಡು ಇವ್ನು ಇದನ್ನೆಲ್ಲ ಹಾಕ್ಬಿಟ್ಟು ಗೆದ್ನ, ಇಲ್ಲ ಅಂದ್ರೆ ಇವ್ನು ಇದೆಲ್ಲ ಹಾಕಿದ್ದಕ್ಕೆ ಸೋತ ಅನ್ಕೋತಾರೆ. 2ರಲ್ಲಿ ಒಂದಾಗುತ್ತೆ. ಬನ್ನಿ ಮಾಡೋಣ. ಈರುಳ್ಳಿ ಒಂದು ಕಟ್ ಮಾಡ್ಬೇಕಾದ್ರೆ ಕಣ್ಣಲ್ಲಿ ನೀರು ಬರುತ್ತಪ್ಪ. ನೀರು ಬಂದೇ ಬರುತ್ತೆ. ಭಾಳ 100% ಬರುತ್ತೆ. ಭಾಳ ಕಣ್ ಬ್ಲಾಸ್ಟ್ ನಂದು. ಮಾತಾಡ್ತಾ ನೀರು ಮೇಲೆ ಬರ್ತಿತ್ತು. ಮೆದ್ಲೆ ಕೈ ಹಾಕ್ಬಿಟ್ರಿ ನೀವು. ಪಪ್ಪ ಗೈಸ್ ಇಳಿಸ್ತಾನೆ ಅವರೇ. ಅವರು ವಿಡಿಯೋ ಬಗ್ಗೆ ಯೋಚನೆ ಇಲ್ಲ. ಅವ್ರು ಯೂಸ್ ಮಾಡ್ತಿರೋದು ಮೈದಾ ಪಾಸ್ತಾ, ನಾನು ಯೂಸ್ ಮಾಡ್ತಿರೋದು ನೋ ಮೈದಾ ಪಾಸ್ತಾ. ಟೇಸ್ಟಿಗೆ ಚೆನ್ನಾಗಿರ್ಬೇಕು. ಇವ್ರು ಇಲ್ಲಿ ಬಂದು ನಿಂತ್ಕೊಂಡು ಬ್ರ್ಯಾಂಡ್ ಪ್ರಮೋಟ್ ಮಾಡ್ತಾ ಇದ್ದೀರಾ ಬ್ರೋ. ನಮ್ಮ ವ್ಲಾಗಲ್ಲಿ ಯಾವಾಗಲೂ ಒಂದು ಸೀರೀಸ್ ಇರುತ್ತೆ. ಏನಂದ್ರೆ ಎಲ್ರದ್ದು ಒಂದು ಸೀರೀಸ್ ಇರುತ್ತೆ ಬ್ರೋ. ಹೆಂಗಂದ್ರೆ ಅಲ್ಲ, ಅದಾಗೋಯ್ತು ಅಲ್ಲಿ ಆಗಲೇ ಒಂದು ಆಗಿದೆ. ಇವ್ರು ಯಾವ್ದೋ ಚಿಕ್ಕ ಬ್ರೋ ಪಾಸ್ತಾ ನೀರೆಲ್ಲಾರು ನೆನ್ಸ್ರಿ, ಮೇಲೆ ಫ್ಲೋಟ್ ಆಗ್ತೈತೆ. ಇದು ನೋಡಿದೆಲ್ಲ ನೀರಲ್ಲಿ ನೆಂತೇ ಇಲ್ಲ ಪಾಸ್ತಾ. ಬ್ರೋ ಗಟ್ಟಿ ಆಗ್ಬಿಡ್ತೀನಿ ನಿಮ್ಮ ಪಾಸ್ತಾ. ನಮ್ದು ಬಾಯ್ಲ್ ಆಗ್ತಿದೆ, ಆಲ್ಮೋಸ್ಟ್ ರೆಡಿ ಆಗಿದೆ. ಪುಣ್ಯಾತ್ಮ ಸ್ಟವ್ನೇ ಅನ್ಸಿಲ್ವಂತೆ. ಸಾಕಾ? ನೋಡಿ ಎಂತ ಕೆಲಸ ಮಾಡ್ತಾರೆ ನೋಡಿ. ಏನಾದ್ರು ಮಾಡಿದ್ರಾ? ಏನು ಮಾಡಿಲ್ಲಪ್ಪ. ಯಪ್ಪ, ಈಗ ಇಲ್ಲಿಂದ ಅಲ್ಲಿ ಹೋಗಂಗೂ ಇಲ್ಲ ನಾನು. ಕ್ರೇಜಿ ಇವರು ಹಾಳು ಮಾಡ್ಬೋದಲ್ಲ. ಒಳ್ಳೆ ಐಡಿಯಾ ಕೊಡ್ರಿ ಬ್ರೋ. ನಿಮ್ದಾರು ಬ್ಲ್ಯಾಕ್ ಕಲರ್ ಆದರೆ ನನಗೆ ಕೇಳಕ್ಕೆ ಹೋಗ್ಬೇಡಿ ಆಯ್ತಾ. ಏನಾಗಿದೆ ಗೊತ್ತಾಯ್ತು. ಸ್ವಲ್ಪ ಸೈಡ್ ಬನ್ನಿ ಬ್ರೋ, ಎತ್ಕೊಡ್ತೀನಿ ಅದನ್ನು. ಬ್ರೋ ಏನು ಹಾಕಿಲ್ಲ. ಬಿತ್ತು ಒಂದು ಡ್ರಾಪ್ ಅಲ್ಲಿ. ಡ್ರಾಪ್ ಹಾಕಿಲ್ಲ. ಮೋಸ ಆಗೈತೆ ಇದು, ಮೋಸ. ಬ್ರೋ ಬಿತ್ತು ಬ್ರೋ ಒಂದು ಡ್ರಾಪ್. ಮೋಸ ಮಾಡಬಾರ್ದು. ಹಾಕಿಲ್ಲಪ್ಪ. ಒಂದು ಝೂಮ್ ಮಾಡಾಕ್ತೀನಿ. ಒಂದು ಡ್ರಾಪ್ ಬಿದ್ದಿದೆ ಅಲ್ಲಿ. ನಿಮ್ಮ ತಾಯಣ್ಣ ಹೇಳಿ, ದೇವ್ರಣ್ಣ ಹೇಳಿ.
ದೇವರನ್ನ ಹಿಡಿ. ಚೂರು ಬಿದ್ದಿಲ್ಲ ಅದ್ರೊಳಗಡೆ. ಬನ್ರಿ ಹಾಕಿದ್ರೆ ಏನಾದ್ರು ಏನ್ ಹಾಕ್ಲಿ ಬ್ರೋ? ಅಯ್ಯ ದೇವರಣ್ಣ ಈ ಅಪ್ಪನ ಮದುವೆ ಆದವಳು ಕಷ್ಟ. ಕೋಳಿ ಇನ್ನು ಮೊಟ್ಟೆ ಇರ್ತದೆ ಗೈಸ್, ಆದ್ರೂ ನಾವು ಕೆಳಗಡೆ ಹಿಂಗೆ ಕೈ ಹಾಕಿ ತೆಳೀತಾ ಇದೀವಿ. ಇದು ಬೇಯಕ್ಕೆ ಬಿಡ್ತಿಲ್ಲ, ಅವಾಗಿಂದ ಬಂದ್ ಕೈ ನಾವು ಆಕ್ಚುಲ್ ಆಗಿ ಇದನ್ನ ಇಟ್ಬಿಟ್ಟು ತರಕಾರಿ ಕಟ್ ಮಾಡ್ಬೇಕು. ತಗೊಂಬನ್ನಿ ಅಂತ ಕಳ್ಸ್ಬಿಡಿ ಅವ್ರು ಹಾಕ್ಬಿಡೋ ಪ್ಲಾನ್. ಇಲ್ಲ ಪಾಸ್ತಾ ಕುಕ್ ಆಗಿದೆ ಅಂತ ಹೆಂಗ್ ನೋಡೋದು? ತೆಗೆದುಬಿಟ್ಟು ಆಚೆ ಬಾಯಿಗೆ ಹಾಕೊಂಡು ನೋಡಿ ಅಂತ ಕಾಣಿಸ್ಬಿಟ್ರೆ ಹಾಳಾಗಿದೆ ಅಂತ. ಆಯ್ತು, ಶಪಥ ಮಾಡೋಣ ನಿಯತ್ತಾಗಿ ಇಬ್ರು ಒಬ್ರದ್ದು ಡ್ಯಾಮೇಜ್ ಮಾಡಿದ್ರ ಒಂದ್ ಅಡುಗೆ ನಮ್ಮ ಫ್ಯಾಮಿಲಿಗೆ ಮಾಡ್ತಿದೀವಿ ಅಂತ ಹೇಳಿ ಸ್ಟ್ರಿಕ್ಟ್ ಆಗಿ ಮಾಡೋಣ. ಓಕೆ ಗೈಸ್, ನಮ್ಮ ರಿಯಾನಾ ಅವರು ಬಂದ್ರು ನೋಡಿ. ರಿಯಾನಾ ಬಾನವ್ರು ಬಂದಿದ್ದಾರೆ. ನಾವ್ ಇವತ್ತು ಪಾಸ್ತಾ ಮಾಡ್ತೀವಿ. ಅಪ್ಪ ಬನ್ನಿ ಇಲ್ಲಿ. ಕುಕಿಂಗ್ ಶೆಫ್ ಅವರು ಯಾವ ಚಾನೆಲ್ ಅವ್ರು ಸರ್ ನೀವು? ನಾನು ವರುಣ್ ಬ್ರೋ ಇಬ್ರು ಪಾಸ್ತಾ ಮಾಡ್ತಾ ಇದೀವಿ, ಇಬ್ರು ಸೇಮ್ ಐಟಮ್. ಬಟ್ ಅವ್ರಲ್ಲಿ ಯಾರು ಚೆನ್ನಾಗಿ ಮಾಡಿದ್ದಾರೆ ಅನ್ನೋದು ವೆಜ್ಜಾ ನಾನ್ ವೆಜ್ಜಾ? ವೆಜ್. ಈಗ ನೀವು ಟ್ರೈ ಮಾಡ್ತೀರಾ, ವರುಣ್ ಬ್ರೋ ಮನೇಲೂ ಟ್ರೈ ಮಾಡ್ತಾರೆ. ಬಟ್ ಯಾರು ಯಾವ್ದು ಮಾಡಿದ್ದು ಅಂತ ನಾವ್ ಹೇಳಲ್ಲ. ಬಟ್ ಟ್ರೈ ಮಾಡಿ ನೀವ್ ಹೇಳ್ಬೇಕು ಯಾವ್ದು ಚೆನ್ನಾಗಿದೆ ಅಂತ. ಈಗ ಅವ್ರು ಏನೋ ಹಾಳ್ ಮಾಡಿ ಬಂದಿದ್ದಾರೆ. ಏನು ಮಾಡಿಲ್ಲ. ಇಷ್ಟು ದೊಡ್ಡದಾ? ತುಂಬಾ ದೊಡ್ಡದಾಗಿಲ್ವಾ? ಅಷ್ಟು ಮಾಡ್ತಿದ್ಯೇನು? ದೋಸೆ ಮಾಡ್ತಾರೆ, ದೋಸೆ ಟೊಮೊಟೊ ಗೊಜ್ಜು ಮಾಡ್ತಾರೆ ಪಾಸ್ತಾಗೆ. ನೋಡಿ ಯಾರೋ ಬೋಂಡ ಬಜ್ಜಿ ಮಾಡ್ಕೊಟ್ಟವ್ರೆ. ಸೊ ಬಟ್ರ್ ಹಾಕೊಂಡು ಒಂದ್ ಸ್ವಲ್ಪ ಮೈದಾ ಹಾಕೋತಾ ಹಿಂಗೆ. ನಿಮ್ಮ ಮನೇಲಿ ನಾನು ಕುಕ್ ಮಾಡಿ ನಮ್ಮ ಮನೇಲಿ ನೀವು ಕುಕ್ ಮಾಡ್ಬೇಕಿತ್ತು ಅಲ್ವಾ? ಹೌದು. ನಿಮ್ಮ ಮನೆಯವ್ರು ನನಗೆ ಹೆಲ್ಪ್ ಮಾಡಿ ನಮ್ಮ ಮನೆಯವ್ರು ನಿಮ್ಗೆ ಹೆಲ್ಪ್ ಮಾಡ್ಬೇಕಿತ್ತು. ನೆಕ್ಸ್ಟ್ ವಿಡಿಯೋ ಮಾಡೋಣ ನನಗೆ. ಓಕೆ, ಏನಂತೀರ ಗೈಸ್? ನೆಕ್ಸ್ಟ್ ವಿಡಿಯೋ ಮಾಡೋಣ. ಹಂಗೆ ಮಾಡೋಣ ನೆಕ್ಸ್ಟ್. ಅಕ್ಕ ವರ್ಷ ಅಕ್ಕ ಮಾಡ್ಬಿಡೋಣ ಬ್ರೋ. ಓಕೆ, ಚೆನ್ನಾಗಿ ಇವರೇ ಹೇಳ್ತಾರೆ ಅವ್ರಿಗೆ. ನೋಡಿ ನೀವು ಹೆಂಗೆ ಮಾಡ್ತೀರಿ ಹಂಗೆ ಮಾಡಿ, ಆಯಿಲ್ ಫ್ರೈ ಎಲ್ಲ ಮಾಡಾಕಿ. ಬ್ರೋ ದೇವರಣ್ಣ ನೀವು ಹೇಳ್ದಂಗೆ ನಾನು ಮಾಡಲ್ಲ ಬ್ರೋ. ಬಟ್ರನ್ನ ಸೀದಾ ಹೊಡಿದೆ ಗೈಸ್, ರೋಸ್ಟ್ ಆಗ್ಬಿಡಿದೆ ಬಟ್ರ್ ಅಲ್ಲ. ಎದ್ಕೊಂಡು ಎತ್ಕೋತಿರಲ್ಲ ಗೈಸ್. ಫಸ್ಟು ಜಿಂಜರ್ ಹಾಕ್ಬೇಕು ಹಿಂಗೆ, ಗಾರ್ಲಿಕ್ಕು, ಆಮೇಲೆ ಎಲ್ಲ ತರಕಾರಿನ ಹಾಕೊಂಡು ಹೋಗ್ಬೇಕಂತೆ. ನೋಡ್ರಿ ಇಲ್ಲಿ ಹಾಲೆಲ್ಲ ಎತ್ಕೋತವ್ರೆ, ಎಲ್ಲ ಚಿಲ್ಲಿ ಫ್ಲೇಕ್ಸ್ ಎಲ್ಲ ಎತ್ಕೋತವ್ರೆ. ಬ್ರೋ ಪ್ಲೀಸ್ ಅರ್ಧ ನಂಗೆ 1 ಲೀಟರ್ ಬೇಕೇ ಬೇಕು. ಬ್ರೋ ನೀವು ತಗೊಳ್ಳಿ, ನನಗೆ ಬೇಡ, ನಾನು ನಿಮ್ಗೆ ಹಾಕ್ಕೊಡ್ತೀನಿ. 1 ನಿಮಿಷ ಇರೇ, ಯಾಕಂಗೆ ಹೇಳ್ತೀರಾ ಬ್ರೋ ನೀವು? ನಂಗೆ ಬೇಡ, ನೀವು ಹಾಲು ತಗೊಳ್ಳಿ. ನೋಡಿ ಹಿಂಗೆ ಫುಲ್ ಹಾಲು. ನಮ್ಮ ಹಾಲು ವಾಪಸ್ ಇಟ್ಬಿಡಿ. ಆ್ಯಕ್ಚುಲಿ ನಾನು ಪಾಸ್ತಾ ಮುಗೀತು. ಮುಗ್ದೆ ಹೋಯ್ತಾ? ಯಾಕೆ ಶಾಕ್ ಹೊಡೆದಿದ್ದು? ಈಗ ನಂದು ಇದಕ್ಕೆ ತರಕಾರಿಗೆ ಪಾಸ್ತಾ ಹಾಕ್ತಾ ಇದೀನಿ. ಅಪ್ಪ ಇಡೀ ಊರ್ಗ್ ಆಗ್ಬೇಕು ಅಷ್ಟು ಪಾಸ್ತಾ ಮಾಡ್ಕೊಳ್ಳೋದು. ಪಾಸ್ತಾ ನೋಡ್ರಿ ಒಂಥರ ಆಗ್ತೈತಂತೆ. ಈ ಅಪ್ಪ ಹೇಳಿಲ್ವಾ? ಈ ಅಪ್ಪನ ಮದುವೆ ಆದವರು ತುಂಬಾ ಚೆನ್ನಾಗಿರ್ತಾರೆ. ಪಾಸ್ತಾ ನೋಡಿದ್ರೇನೆ ಒಂಥರ ಆಗ್ತೈತೆ ನೋಡಿ, ಎತ್ಕೋತಾವ್ ನೋಡಿ. ಎರಡು ಮಿಕ್ಸ್ ಮಾಡಿ ಹಾಕಿದ್ರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ನಾನು ಆ ಥರ ಟ್ರೈ ಮಾಡ್ತೀನಿ. ಸೈಡ್ ಬನ್ನಿ, ನಮ್ಮ ಕೈ ಹಾಕ್ತಾರೆ. ಕೈ ಹಾಕ್ತಿಲ್ಲ. ಹಾಲು ಕುಡಿಬೇಕು ಪ್ಲೀಸ್ ಎಲ್ಲಿಂದ ಕೊಡ್ಲಿ ಹಾಲು ನಾನು? ಬೇಗ ಬೇಗ ಪ್ಲೀಸ್ ಕೊಡ್ತೀನಿ, ನಿಮ್ಗೂ ತರಿಸ್ತೀನಿ, ಕೊಡಿಬೇಕಿದ್ರೆ. ನನ್ನ ಹತ್ರ ಇಲ್ಲ ಬ್ರೋ, ನಾನು ನೋಡಿಲ್ಲ ಹಾಲ್ನ. ಇಲ್ಲಿ ಇದ್ದಿದ್ದು ಎತ್ತಿಲ್ಲ, ನೀವು ಎತ್ತಿರ ನಾನು ಸರಿ ಬೈಕೊಂಡ್ಬಿಡ್ತೀನಿ. ಕೊಡಿ, ಏನ್ ಬೇಕು? ಹಾಲು ಕೊಡಿ ಬ್ರೋ ಪ್ಲೀಸ್ ಕೊಡಿ ಬ್ರೋ. 10 ಹೊಡಿ. 1 2 ಪ್ಲೀಸ್ ಕೇಳ್ಕೊಡಿ. ಪ್ಲೀಸ್ ಬ್ರೋ, ಪ್ಲೀಸ್ ಕೈ ಮುಗಿತೀನಿ ನೀವು ದೊಡ್ಡದಾಗಿ. ಬ್ರೋ. ಗಟ್ಟಿ ಆಗ್ತಾ ಇದ್ರು ನಿಜ, ಗಟ್ಟಿ. ಪ್ಲೀಸ್ ವರುಣ್ ಬ್ರೋ, ನೀವು ನಿಮ್ಮಂತ ಬೆಸ್ಟ್ ಫೆಲ್ಲೋ ಯಾರಿಲ್ಲ, ನಿಮ್ಮಂತ ದೇವರಂತ ಮನುಷ್ಯ ಯಾರಿಲ್ಲ. ದೇವತಾ ಮನುಷ್ಯ ನೀವು. ಎತ್ಕೊಂಡ್ಬಂದು ಬ್ರೋ, ಗಟ್ಟಿ ಆಗ್ತಿದ್ರು, ಕಲಿಸ್ತಾ ಇರ್ಬೇಕು ಪ್ಲೀಸ್. ಸರಿ ಒಯ್ಯ ಬ್ರೋ, ನಾವಿಬ್ರು ಬಿಗ್ ಬಾಸ್ ಬರೋ ಹೇಗೆ ಕತೆ ಹೇಳಿದ್ರು. ನೋಡಿ ಗಟ್ಟಿ ಆಗ್ಬಿಟ್ಟಿದ್ರಿ. ಮೈದಾ ಹಿಟ್ಟು ಎಷ್ಟು ಹಾಕೋ ನೋಡೋ ಇಲ್ಲಿ. ಇದೇನೋ ಆಗುತ್ತೆ, ಇದು ಪಾಯಸ ಆಗುತ್ತೆ ಪಾಸ್ತಾ. ನೀವು ಸೋಲ್ತಿದ್ದೀರಾ, ಇನ್ನೇನ್ ಮುಗ್ದೋಯ್ತು ನಿಮ್ ಕತೆ ಅಂತ ಅನ್ಕೊಂಡಿರ್ತಾರೆ. ಬಟ್ ವೆನ್ ಯು ಬೌನ್ಸ್ ಬ್ಯಾಕ್. KGF ಫಿಲಮ್ ನೋಡ್ಬಿಡೋರು 2 ಸರಿ ಇವರು. KGF ಅಲ್ಲಿ ಹಿಂಗೆ ಸೋಲ್ತಾ ನ್ಯಾಚುರಲ್ ಬರ್ತದೆ ಬೌನ್ಸ್ ಬ್ಯಾಕ್ ಆ ತರ. ಈಗ ಚೀಸ್ ಸ್ಲೈಸ್ ನ ಇಡ್ತಾ ಇದೀನಿ 2. ಏನ್ ಮಾಡ್ತಾರ ಅವರು? 8 ಹಾಕೋರೆ, 8 ಚೀಸ್ ಹಾಕೋರಲ್ಲ. ಇಷ್ಟು ಮೈದಾ, 8 ಪೀಸ್ ಇದು, ಇಷ್ಟು ಬಟ್ರು. ಬೇಬಿನೇ ತಿಂದ್ರೆ ಇದು. ನಮ್ಮ ಅಕ್ಕ ಬಂದ್ಲು. ಬನ್ನಿ ಸೀಮಾ ಅವ್ರೆ. ಇಲ್ಲೆಲ್ಲ ಬರ್ಬೇಡಿ. ನಮ್ಮ ಅಕ್ಕಲು ಬಂದಿದ್ದಾರೆ. ನಾವು ಇಲ್ಲಿ ಅಡಿಗೆ ಮಾಡ್ತಿದ್ದೀವಿ, ನೀವು ನೋಡ್ಬಿಟ್ಟು. ಏನ್ ಮಾಡ್ತಿದ್ಯಾ? ಅದು ಪಾಸ್ತಾ, ವೈಟ್ ಸಾಸ್ ನೀವು ಪಾಸ್ತಾ. ಮಾಡ್ತಿರೋದು ಬಿರಿಯಾನಿ, ನಾನು ಮಾಡ್ತಿರೋದು ಪಾಸ್ತಾ. creamy and very nicely melted cheese with nice fermented fascinated melted ಮಸ್ತ್ ಮರ. ಆಕ್ಚುಲಿ ಪಾಸ್ತಾ ನಂದೇ ಚೆನ್ನಾಗಿದೆ ನೋಡಿ.
ನಾನು ಬ್ರೆಡ್ ಮಾಡೋಣ ಅನ್ಕೊಂಡಿದ್ದೀನಿ. ನೋಡಿ ಇಲ್ಲಿ ನೋಡಿ, ನನ್ನ ನೋಡಿ ಕಾಪಿ ಮಾಡೋದು ನೋಡಿ, ನನ್ನ ನೋಡಿ ಕಾಪಿ ಮಾಡ್ತಾರೆ ತಿನ್ನಕ್ಕ. ಟೋಸ್ಟ್ ನೇ घर में ಟೋಸ್ಟ್ ಬ್ರೋ. ಏನಾದ್ರು ಹಾಳು ಮಾಡಿದ್ರ ಬ್ರೋ? ನಿಜ ಹೇಳಿ ಬ್ರೋ. ದಯವಿಟ್ಟು ಬ್ರೋ ಎಲ್ಲ ತಿನ್ಬೇಕು. ನಾನು ನಿಮ್ಗೆ ಹಾಳೆಲ್ಲ ಮಾಡಲ್ಲ, ಹೋಗಿ ಬ್ರೋ ಎಲ್ಲ ತಿನ್ಬೇಕು. ನಾನು ಹಾಳು ಮಾಡಿಲ್ಲ, ಹೋಗ್ರಿ. ಮಾಡಿದ್ರು ಹಾಲಿಕ್ಸ್ ಮಾಡಿದ್ರು. ಗೈಸ್ ಮೋಸಗಾರ ಗೈಸ್, ಉಪ್ಪು ಹಾಕೋರೆ ಅದ್ರಲ್ಲಿ. ಬ್ರೋ ಇಷ್ಟೇ ಬ್ರೋ ಏನಾದ್ರು ಬಂದು ಹಾಳಾಗಿರ್ಬೇಕಲ್ಲ, ಉಪ್ಪು ಜಾಸ್ತಿ ಅಂತ ಏನಾದ್ರು ಹೇಳಿದ್ರೆ ಮಾತ್ರ ಬ್ರೋ ಹಾಳು ಮಾಡಿದ್ರಿ ಬ್ರೋ. ಒಂದು ಚೂರು ಇಷ್ಟೇ ಉಪ್ಪು ಹಾಕಿದ್ದೆ, ಫಸ್ಟ್ ಹಾಳು ಮಾಡ್ಬಿಟ್ರಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದೆ ಅಷ್ಟೇ. ಸರಿ ಆಯ್ತು. ಓ ಸಾರಿ ಬ್ರೋ ಬೀಳಿಸ್ತಾ ಇದ್ದೀರಾ. ನಾನು ನನ್ನ ಬ್ಲ್ಯಾಕ್ ಬೌಲಲ್ಲಿ ಹಾಕ್ತಾ ಇದ್ದೀನಿ. ನಾನು ಗೋಲ್ಡನ್ ಬೌಲ್ ಹಾಕ್ತೀನಿ ಗೈಸ್. ನೋಡ್ಕೊತಾರೆ ನಿಮ್ಮ ಅಮ್ಮ ಬ್ಲ್ಯಾಕ್ ನೋಡಂಗಿಲ್ಲ. ಬ್ರೋ ಟೆನ್ಷನ್ ಆಗ್ತಾ ಇದೆಯಾ ಬ್ರೋ? ಟೇಸ್ಟ್ ಹಂಗೆಲ್ಲ ಮಾಡಂಗಿಲ್ಲ. ಇಲ್ಲ ಮೋಸ ಅದು. ಟೇಸ್ಟ್ ನೋಡಿದ್ರೆ ನೋಡ್ಬೇಡ್ರಿ, ಆಮೇಲೆ ನೋಡ್ರಿ ಎಲ್ಲ ಮುಗಿದ್ಮೇಲೆ. ನಾನೇ ಟೇಸ್ಟ್ ಮಾಡಿಲ್ಲ ಗೈಸ್. ಪಾಸ್ ಹತ್ರ ಇಲ್ಲ ಮಾಡಿರೋದು. ಅಲ್ಲಿ ಜನ ನೋಡ್ಲಿ, ಅವ್ರು ಆನ್ಸರ್ ಮಾಡ್ಲಿ. ಏನಾಗ್ತದೆ ಬೇರೆ ಏನು ಮಿಸ್ ಹೊಡಿತಿದ್ದೆ ಏನಂತ ಮಿಸ್ಸೇ. ಬನ್ನಿ ಹೋಗೋಣ ಪ್ರೆಸೆಂಟೇಷನ್ಗೆ. ತಣ್ಣಗಾಗುತ್ತೆ ಬೇಗ. ನಂದಕ್ಕೆ ಹಾಕೋ ಫೋಕಸ್ ನಿಮ್ದ್ರ ಮೇಲೆ ಇದ್ದಿದ್ರೆ ಉಪ್ಪು ಕರೆಕ್ಟ್ ಆಗಿರೋದು. ಬಂದ್ ನಂದ್ರ ಮೇಲೆ ಉಪ್ಪು ಹಾಕಕ್ ಬಂದ್ರಲ್ಲ. ಉಪ್ಪಿಗೆ ಹಾಕೋಣ ಹೇಳಿ. ಏನೋ ಉಪ್ಪಿಗೆ ಬ್ರೋ ಏನಂತ? ಉಪ್ಪಿಗೆ ಒಂದು ಸ್ವಲ್ಪ ಹಾಕೊಂಡು ಹೋಗೋಣ. ಯಾಕಂದ್ರೆ ಮಾಡಿದ್ದು ಒಳ್ಳೆ ಅನ್ನ ಸಾಂಬಾರ್ ಥರ ಐತೆ. ಫಸ್ಟ್ ನಮ್ಮ ಮನೆಯವ್ರಿಗೆ ಟೇಸ್ಟ್ ಮಾಡಿಸ್ಬಿಟ್ಟು ಹೋಗೋಣ. ಲೆಟ್ಸ್ ಗೋ ಗೈಸ್. ಫೈನಲಿ ಈಗ ಟೇಸ್ಟ್ ಮಾಡೋ ಟೈಮು. ತಿನ್ನಿ ಸ್ಟಾರ್ಟ್ ಮಾಡಿ. ನೀರು ತಂದು ತಿಂತಾ ಇದ್ದಾರೆ. ಅವ್ರು ಕಣ್ಮುಚ್ಚೋದು ಅಂತಂದ್ರೆ ಏನೋ ಚೆನ್ನಾಗಿಲ್ಲ ಅಂತ ಅರ್ಥ. ಅಪ್ಪ ಅದೆಲ್ಲ ತಿಂತೀರಿ ಸ್ವಲ್ಪ. ಅಯ್ಯೋ ನಂದು ಚೆನ್ನಾಗಿಲ್ಲ ಬ್ರೋ. ಛೇ, ಇದರಲ್ಲಿ ಸ್ವಲ್ಪ ಉಪ್ಪು ಕಡಿಮೆ ಇದೆ, ಮೀನ್ಸ್ ಟೇಸ್ಟ್ ಮಸಾಲೆ ಸ್ವಲ್ಪ ಕಡಿಮೆ ಇದೆ. ಇದರಲ್ಲಿ ಮಿಯೋನೀಸ್ ಹಾಕಿರೋದು ಪೇಸ್ಟ್, ಅದು ಚೆನ್ನಾಗಿದೆ, ಟೇಸ್ಟ್ ಕೊಟ್ಟಿದೆ. ಇದು 10ಗೆ 9, 10ಗೆ 7. ಓಕೆ. 10ಗೆ 9, 6. ಕ್ರೀಮಿ ಇದೆ. ಓಕೆನಾ? ಅದೇ ಸ್ವಲ್ಪ ಉಪ್ಪು ಇದೆ ಆ್ಯಕ್ಚುಲಿ ಇದು. ಆದರೆ ಟೇಸ್ಟ್ ಇದನ್ನ ಕಂಪೇರ್ ಮಾಡಿ ಟೇಸ್ಟಿ ಅನಿಸ್ತಾ ಇದೆ, ಯಾಕೆಂದರೆ ಉಪ್ಪು ಜಾಸ್ತಿ ಇದೆ. ಉಪ್ಪಿಲ್ವಲ್ಲ, ಅದಕ್ಕೆ ಟೇಸ್ಟಿ ಆಗಿದೆ. ಅದಕ್ಕೆ ನಾನು ಒಂದು 8 ಕೊಡ್ಬೋದು ಇದಕ್ಕೆ. ಅದಕ್ಕೆ ಒಂದು 7 ಕೊಡ್ಬೋದು. 1 ಪಾಯಿಂಟ್. ನಂದು ಕುಪ್ಪು ಹಾಕಕ್ ಹೋಗಿ ಅವ್ರದ್ದು ಕುಪ್ಪು ಹಾಕಿಲ್ಲ ಅಂತ ಈಗ ಹೇಳ್ಕೊಂಡವ್ರೆ. ಉಪ್ಪೇ ಹಾಕಿಲ್ಲ ಅಲ್ಲಿ ತಂದು ನಾನು ಎತ್ತದೆ ಅಂತಾರೆ. ಅಪ್ಪ ಒಂಚೂರು ಕ್ರೀಮ್ ಇದ್ರೆ ಅದಕ್ಕೆ ಉಪ್ಪು ಹಾಕ್ದೆ ಜಾಸ್ತಿ ಇರ್ಲಿ ಅಂತ ನೋಡಿ. ಅದಕ್ಕೆ ಜಾಸ್ತಿ ನಂದು ಕುಪ್ಪು ಹಾಕೋರು ಅವರು. ನಂದು ಟೊಮಾಟೊ ಸಾಸ್ ಎಲ್ಲ ಹಾಕಿದಾರಂತೆ ಗೈಸ್. ಟೇಸ್ಟ್ ಇಲ್ಲ. ಇಲ್ಲಿ ಮೋಸ ನಡೀತಿದೆ ಬ್ರೋ. ಒಂಚೂರು ಉಪ್ಪು ಹಾಕೊಂಡ್ಬಿಡ್ತೀನಿ ಅಂತ ಉಪ್ಪು ಹಾಕೋರು. ಆಯ್ತು ತಗೊಳ್ಳಿ, ಹಾಕ್ರಿ. ಅವ್ರು ಬರೀ ಪ್ರಾಬ್ಲಮ್ ಹೇಳಿದ್ರು ಉಪ್ಪು ಅಂತ. ಈಗ ಉಪ್ಪು ಹಾಕ್ಬಿಟ್ರೆ ಅವ್ರಿಗೆ ಗೆದ್ರು ಗೆಲ್ಬೋದು. ನೋಡೋಣ ಬನ್ನಿ. ಟುಮ್ ವೆಲ್ಕಮ್ ಹೋಮ್. ನಿನಗೆ ಈಗ 2 ಪಾಸ್ತಾ ಟ್ರೈ ಮಾಡಕ್ಕೆ ಕೊಡ್ತೀವಿ. 2ರಲ್ಲಿ ಯಾವ್ದು ಚೆನ್ನಾಗಿದೆ ಅಂತ ಹೇಳಬೇಕು. ಯಾವ್ದು ಮಾಡಿದ್ದು ಅಂತ ಹೇಳಲ್ಲ, ಬಟ್ ಯಾವ್ದು ಚೆನ್ನಾಗಿದೆ ಅಂತ ಹೇಳಬೇಕು ಬೇಗ. ಮೋಸ ಬರೀ ಮೋಸ ಗೈಸ್. ಇಲ್ಲಿಂದ ಕಣ್ಣಲ್ಲಿ ಹಿಂಗೆ ಅಂತವ್ರಂತೆ ಬಂದ ತಕ್ಷಣ. ನೋಡು ಯಾಕೆ ಹಿಂಗೆ ಅಂತ್ಯಾ? ಹಾಂ ಸರಿ, ಸ್ಟಾರ್ಟ್ ಮಾಡ್ತಾ ಇಲ್ಲಿ. ಸ್ವಲ್ಪ ಟೇಸ್ಟ್ ಚೆನ್ನಾಗಿದೆ, ಮಸಾಲ ಇದೆ, ಸ್ವಲ್ಪ ಮಸಾಲ ಕಮ್ಮಿ ಇದೆ. ಆಮೇಲೆ ಪಾಸ್ತಾ ತಾನೇ ಇದೆ. ಸ್ವಲ್ಪ ಆರ್ಗ್ಯಾನಿಕ್ಸ್ ಎಲ್ಲ ಜಾಸ್ತಿ ಹಾಕೋರೆ. ಏನೋ ಆರ್ಗ್ಯಾನ್ ಏನೋ ಬರ್ತಲ್ಲ. ಕನ್ನಡದವರು ಹೇಳು. ಅದ್ರಲ್ಲಿ ಏನಂತ ಹೇಳ್ತಾರೆ ಬ್ರೋ. ಇದು 9, ಇಲ್ಲ 8, ಇದು 6. ಪೇಮೆಂಟ್ ಕಟ್ ನನಗೆ. ಬನ್ನಿ ಹೋಗೋಣ ಈಗ. ಪೇಮೆಂಟ್ ಕಟ್ಟು. ಗೈಸ್ ಫೈನಲಿ ವರುಣ್ ಬ್ರೋ ಮನೆ ಹತ್ರ ಬಂದಿದ್ದೀವಿ. ಟೇಸ್ಟ್ ಮಾಡ್ಬಿಟ್ಟು ಯಾವ್ದು ಚೆನ್ನಾಗಿದೆ ಅಂತ ರೇಟಿಂಗ್ಸ್ ಕೊಡಬೇಕು. ರಿಯಾಕ್ಷನ್ಗೆ ಸ್ವಲ್ಪ ಫೇಸ್ಗೆ ಝೂಮ್ ಹಾಕಿ. ಫೇಸ್ ರಿಯಾಕ್ಷನ್ ಮೇನು. ನೀವು ಪಾಸ್ತಾ ಇಷ್ಟ ಅಲ್ಲ? ಅನ್ನ ಸಾರು ತಿಂತೀನಿ ಬೇಜಾರಾಗೈತೆ. ರುಚಿ ಕಾಣಿಸ್ತೈತಲ್ಲ, ರುಚಿ ಕಾಣಿಸ್ತಿದೆ, ಜಾಸ್ತಿ ತಿನ್ನಂಗಿಲ್ಲ. ಚೂರು ಉಪ್ಪು ಅನ್ನಿಸ್ತು ನನಗೆ. ನೀನು ತಿಂತೇನೆ ಕುಸನಿ? ನೀನು ತಿನ್ನಲ್ವಾ? ಇದು ಸ್ವಲ್ಪ ಸಪ್ಪೆ ಇದೆ.
ಇದು ಸ್ವಲ್ಪ ಸಪ್ಪ ಇದೆ. ಇದು ಕೋಲ್ಸರಿ ಇದು ಕರೆಕ್ಟಾಗಿದೆ. ಐ ಥಿಂಕ್ ಇದು ಸಮೀರ್ ಮಾಡಿರೋದು, ಇದು ಪುಟ್ಟ ಮಾಡಿರೋದು. ಇಲ್ಲ ಅದು ಈಗಲೇ ಹೇಳಲ್ಲ. ಔಟ್ ಆಫ್ 10 ಎಷ್ಟು ಕೊಡ್ತೀರಾ? ಇದು ಔಟ್ ಆಫ್ 10 ಇದೆ, ಇದು 9 ಇದೆ. ಸೊ ಚಿಕ್ಕದಿರೋದು ಪುಟ್ಟಂದು, ದೊಡ್ಡದು ಸಮೀರ್. ಟೇಸ್ಟ್ ಅಷ್ಟೇ ನಿಂದು. ರೇಟಿಂಗ್ಸ್ ಚೆನ್ನಾಯ್ತು. ಇದು 10ಗೆ ಒಂದು ಸ್ವಲ್ಪ ಅದೇ ನಮ್ಮ ಮೊಬೈಲ್ದಾಗ ಇಷ್ಟೇ ಎಷ್ಟು ಉಪ್ಪು ಜಾಸ್ತಿ, 0.1%, 9.9 ಇದಕ್ಕೆ. ಇದು ಒಂದು ಸ್ವಲ್ಪ ಉಪ್ಪು ಕಡಿಮೆ, ಇದಕ್ಕೆ 9. 9.8 ಕೊಡ್ತೀನಿ ಔಟ್ ಆಫ್ 10. ಇದು ಒಂದು ಸ್ವಲ್ಪ ಕಡಿಮೆ. ಸ್ವಲ್ಪ ಉಪ್ಪು ಕಡಿಮೆ ಇದಕ್ಕೆ. ಇದರಲ್ಲಿ ಏನ್ ಜಾಸ್ತಿ ಇದೆ? ಸ್ವಲ್ಪ ಉಪ್ಪು ಇವ್ರು ಹಾಕಿರೋದು ನಂತರಲ್ಲಿ. ನಾಳೆ ವಿಡಿಯೋ ನೋಡಿ, ನಾನು ಆ ಕಡೆ ತರಕ್ ಹೋದ್ರೆ ಹಿಂಗ್ ಉಪ್ಪು ಹಾಕವ್ರೆ. ನಾನೇ ಮಾಡಿರೋದು. ಬಂದಾಗಲೇ ಗೊತ್ತಾಗ ನಾವು ಬ್ರೆಡ್ ತೆಗೆದು ಹಾಕ್ತಾ ಕಡೆ ಅದೇ ಕಮ್ಮಿ ಕೊಟ್ಟಾ? ಇಲ್ಲ, ಅದು ಕಂಪೇರ್ ಮಾಡಿ ಸ್ವಲ್ಪ ಕರೆಕ್ಟಾಗಿ ಗೆಸ್ಸಿಂಗ್ ಕರೆಕ್ಟ್ ಆಗಿದೆ. ಥ್ಯಾಂಕ್ ಯು ಗೈಸ್, ಫೈನಲಿ ಇಲ್ಲೂ ನಾನೇ ಗೆದ್ದಿದ್ದೀನಿ. ನಂದು ಉಪ್ಪು ಕಮ್ಮಿ ಹಾಕ್ಬಿಡೀನಿ. ಅವ್ರದ್ರಲ್ಲಿ ಉಪ್ಪು ಹಾಕೋ ಫೋಕಸ್ ನಂದ್ರಲ್ಲಿ ಹಾಕ್ಬಿಟ್ಟಿದ್ದಾರೆ. ನಾನು ತಿನ್ನೋದು ಉಪ್ಪು ಕಮ್ಮಿ, ಅದಕ್ಕೆ ಉಪ್ಪು ಕಮ್ಮಿ. ಸೇಮ್ ಟೇಸ್ಟ್ ಇದೆ, ಉಪ್ಪು ಸ್ವಲ್ಪ ವ್ಯತ್ಯಾಸ ಕಾಣಿಸ್ತಿದೆ, ಹಂಗಾಗಿ ಗೊತ್ತಾಗುತ್ತೆ. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಗೆದ್ದಿದ್ದಕ್ಕೆ ಥ್ಯಾಂಕ್ ಯು ಅದಕ್ಕೆ ಬ್ರೋ. ಅದು 50,000 ಅದು ಗೆದ್ರೆ 50,000 ಅಂದ್ರಲ್ಲ. ಎಲ್ಲ ಟೆನ್ಷನ್ ಆಗ್ಬಿಟ್ರು ಅಂದ್ರೆ ಉಂಟು. ಹೆಂಗೈತೆ ಹೇಳು. ಮಾತಾಡು. ಹೇಳು. ತಿನ್ಬಿಡಿ. ಹೆಂಗೈತಪ್ಪ ಇವಾಗ ಹೇಳಪ್ಪ. ಹೆಂಗೈತೆ ಹೆಂಗಿದೆ? ಇದೊಂದು ಬ್ರೋ ಬಿಡಿ ಬ್ರೋ, ಇಟ್ಸ್ ಓಕೆ ಬ್ರೋ, ಬೇಜಾರು ಮಾಡ್ಕೋಬೇಡಿ. ಕುಸನಿ ಇದು ಚೆನ್ನಾಗಿದೆಯಾ? ಯಾವುದು ಯಾವ ಚೆನ್ನಾಗಿದೆ? ಇಚ್ಚಾಯ್ತಾ ಹೇಳು. ಯಾವುದು ಅವಳು ಆನೆಸ್ಟ್ ಆಗಿ ಹೇಳ್ತಿದ್ದಾಳೆ. ಥ್ಯಾಂಕ್ ಯು ಕುಶಾನಿ, ಥ್ಯಾಂಕ್ ಯು ಕೊಡು. ಕುಶಾನಿ, ಥ್ಯಾಂಕ್ ಯು. ಸೆಕೆಂಡ್ ಕೊಡು ಅವ್ರಿಗೆ. ಥ್ಯಾಂಕ್ ಯು. ತಿನ್ನು ನೀನು ತಿನ್ನು, ಚೆನ್ನಾಗಿದೆ ಗೊತ್ತು, ತಿನ್ನು. ಡನ್. ಸೊ ಫೈನಲಿ ಇವತ್ತು ಕುಕ್ಕಿಂಗ್ ಚಾಲೆಂಜ್ ಆಯಿತು. ಸೊ ಸಮೀರ್ ಬ್ರೋ ಗೆದ್ದಿದ್ದಾರೆ. ಹೋಗ್ಬೇಕಾದ್ರೆ ಹೇಳಿದ್ರು ಎಲ್ಲ ಚಾಲೆಂಜ್ ನೀವೇ ಗೆಲ್ತೀರ ಬ್ರೋ, ಗೆಲ್ಸಿ ನನ್ನ ಅಂತ ಗೆಲ್ಸಿದ್ದೀನಿ ಅವ್ರನ್ನ. ಥ್ಯಾಂಕ್ ಯು ಮಾಡಿ ಬ್ರೋ. ಥ್ಯಾಂಕ್ ಯು. ಸರಿ, ಆಮೇಲೆ ಇವ್ರು ಗೆದ್ದಿರೋದು ನಾನೇ ಕಾರಣ. ಅದೆಲ್ಲ ಏನೋ ಎಕ್ಸ್ಟ್ರಾ ಆಗ್ತದೆ ಗೊತ್ತಾ, ಅದೇ ಗೆದ್ದಿರೋದು. ನಾವೆಲ್ಲ ನಿಮ್ದ್ರಲ್ಲಿ ಹಾಕ್ಬಿಟ್ಟಿದ್ದೀರಾ, ಪಕ್ಕ ನೀವು ಗೆಲ್ತಿದ್ರಿ. ನನಗೆ ಬೇರೆಯವ್ರ ಖುಷಿ, ನಂಗೆ ಖುಷಿ ನೋಡ್ತೀನಿ. ಹೌದಾ? ಥ್ಯಾಂಕ್ ಯು ಬ್ರೋ, ಥ್ಯಾಂಕ್ ಯು. ನಾವು RCB ಫ್ಯಾನ್ಸ್ ಅಲ್ವಾ, ಏನಾದರೂ ಒಂದಿರುತ್ತಲ್ಲ. ನಾವು RCB ಫ್ಯಾನ್ಸ್. ಓಕೆ, ಸೊ ವ್ಲಾಗ್ನ ಎಂಡ್ ಮಾಡ್ತೀನಿ. ವ್ಲಾಗ್ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ಅದು ಬಿಟ್ಟು ನನ್ನ ಚಾನಲಾಗಲಿ ವರುಣ್ ಬ್ರೋ ಚಾನಲಾಗಲಿ ನಮ್ಮಿಬ್ಬರು ಫ್ಯಾಮಿಲಿ ಜೊತೆ ಏನು ಕಾಂಟೆಂಟ್ ಮಾಡ್ಬೋದು ಅಂತ ಕಾಮೆಂಟ್ ಹಾಕಿ, ನಾವು ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಬಿಕಾಸ್ ಎಲ್ಲರೂ ಎಂಟರ್ಟೈನ್ ಮಾಡೋಕ್ಕೆ ಇರೋದು. ಸೊ ವಿಲ್ ಟ್ರೈ. ಥ್ಯಾಂಕ್ ಯು. ಬಾಯ್. ಥ್ಯಾಂಕ್ ಯು ಬ್ರೋ. ಅಯ್ಯೋ